ವಾಲ್ಯೂಮ್ ಬಾರ್ ನಮಗೆ ಇಲ್ಲಿ ಕೆಳಗಡೆ ಬರುತ್ತೆ ಅಂಡ್ ಇವೆಲ್ಲ ಎವರೇಜ್ ವಾಲ್ಯೂಮ್ಸ್. ಇವು ನಮಗೆ ಹೈ ವಾಲ್ಯೂಮ್. ಓಕೆ, ಸೊ ಈ ಹೈ ವಾಲ್ಯೂಮ್ ಇರುವಂತಹ ಕ್ಯಾಂಡಲ್ ನಮಗೆ ತುಂಬಾ ಇಂಪಾರ್ಟೆಂಟ್. ವಾಲ್ಯೂಮ್ ಈ ತರ ಇದೆ ಅಂತಂದ್ರೆ ಎವರೇಜ್ ಆಗಿದೆ, ಈ ವಾಲ್ಯೂಮ್ಗಳು ನಮಗೆ ಬೇಡ. ಐದರ್ ಈ ತರ ಈ ತರ ಈ ತರ ಇದ್ರೆ ಓಕೆ, ಬಟ್ ಸ್ಟಿಲ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂತಂದ್ರೆ ಕಳೆದ 10 ರಿಂದ 15 ಕ್ಯಾನ್ ಬಾರ್ಗಳೇನಿದಾವೆ ಆ ಬಾರ್ಗಿಂತ ಈ ನನಗೆ ವಾಲ್ಯೂಮ್ ಬಾರ್ ಸಿಕ್ಕಾಪಟ್ಟೆ ಬಿಗ್ ಇತ್ತು ಅಂತಂದ್ರೆ ಇಲ್ಲಿ ವಾಲ್ಯೂಮ್ ರೈಸ್ ಆಗಿದೆ ಅಂತ ಅರ್ಥ. ಅಂಡ್ ಇಲ್ಲಿ ಕೂಡ ವಾಲ್ಯೂಮ್ ರೈಸ್ ಆಗಿದೆ, ಇಲ್ಲಿ ವಾಲ್ಯೂಮ್ ರೈಸ್ ಆಗಿದೆ, ಇಲ್ಲಿ ವಾಲ್ಯೂಮ್ ರೈಸ್ ಆಗಿದೆ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಅಂಡ್ ಇಲ್ಲಿ ನೋಡಿದ್ರೆ ಕಳೆದ 10-15 ಬಾರ್ಗಳಿಂದ ಈ ಬಾರ್ ನನಗೆ ಬಿಗ್ ಇದೆ ಅಂದ್ರೆ ಇಲ್ಲಿ ವಾಲ್ಯೂಮ್ ಜಂಪ್ ಆಗಿದೆ, ಇಲ್ಲಿ ವಾಲ್ಯೂಮ್ ಜಂಪ್ ಆಗಿದೆ ಅಂತ ಅರ್ಥ. ಇಲ್ಲೆಲ್ಲ ಎವರೇಜ್ ಆಗಿದೆ. ಓಕೆ, ಸೊ ಯಾವಾಗ ಎವರೇಜ್ ಇರುವಾಗ ಒಂದು ಬಾರ್ ನನಗೆ ಬಿಗ್ ಕ್ಯಾಂಡಲ್ ಬರುತ್ತೋ ಅಂಡ್ ಇಲ್ಲಿ ವಾಲ್ಯೂಮ್ ಬಂದಿದೆ ಪ್ಲಸ್ ಪ್ರೈಸ್ ಮೂವ್ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲಿ ಪ್ರೈಸ್ ಮೂವ್ ಆಗಿಲ್ಲ, ಇದು ಫೇಕ್. ವಾಲ್ಯೂಮ್ ಬಂದಾಗ ಪ್ರೈಸ್ ಕೂಡ ಮೂವ್ ಆಗ್ಬೇಕು. ಇಲ್ಲಿ ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಎವರೇಜ್ ಇತ್ತು, ಇಲ್ಲಿ ವಾಲ್ಯೂಮ್ ಜಂಪ್ ಆಯ್ತು, ಸೊ ಇಲ್ಲಿ ಪ್ರೈಸ್ ಕೂಡ ರಿಯಾಕ್ಷನ್ ಕೊಟ್ಟಿದೆ. ದಟ್ಸ್ ಫೈನ್, ವಿ ಕ್ಯಾನ್ ಎಂಟರ್ ಹಿಯರ್ ಬೈ ಕೀಪಿಂಗ್ ಸ್ಟಾಪ್ ಲಾಸ್ ಹಿಯರ್. ಮಾರ್ಕೆಟ್ ಸ್ವಲ್ಪ ಎವರೇಜ್ ಆಗಿದೆ ಅಂಡ್ ಜಂಪ್ ಆಗಿದೆ ಅಂಡ್ ಫೈನಲಿ ವಿ ಆರ್ ಇನ್ ದ ಪ್ರಾಫಿಟ್, ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ಸೊ ಅದು ಕೂಡ ನೆಕ್ಸ್ಟ್ ಇಲ್ಲಿ ಕೂಡ ನೋಡಿ ವಾಲ್ಯೂಮ್ ಇದೆ ಅಂಡ್ ಪ್ರೈಸ್ ಕೂಡ ಪ್ರೀವಿಯಸ್ ಡೇ ಹೈನ ಬ್ರೇಕ್ಔಟ್ ಮಾಡಿದೆ ವಿತ್ ವಾಲ್ಯೂಮ್. ಅಂಡ್ ವಾಲ್ಯೂಮ್ ನೋಡಿ ಎವರೇಜ್ ಆಗಿ ಜಾಸ್ತಿ ಆಗ್ತಾನೆ ಇದೆ. ಸೊ ಇಲ್ಲಿಂದ ಮಾರ್ಕೆಟ್ ಮೂವ್ ಆಗ್ತಾನೆ ಇದೆ. ಸೊ ಯಾವಾಗ ಮಾರ್ಕೆಟ್ ಎವರೇಜ್ ವಾಲ್ಯೂಮ್ ಏನಿದೆ ಡ್ರಾಪ್ ಆಯ್ತು, ನಾನು ಇನ್ನೇ ಒಂದು ವಿಡಿಯೋದಲ್ಲಿ ಹೇಳಿದೀನಿ, ವಾಲ್ಯೂಮ್ ಏನಾದ್ರೂ ಇಮಿಡಿಯೇಟ್ ಆಗಿ ಡ್ರಾಪ್ ಆದ್ರೆ ಪಾರ್ಷಿಯಲ್ ಪ್ರಾಫಿಟ್ ಬುಕಿಂಗ್ ನ ಮಾಡಿ. ಅಂಡ್ ಇಲ್ಲಿ ಡ್ರಾಪ್ ಆಗ್ತಾನೆ ಇದೆ. ಓಕೆ, ಸೊ ಯಾವಾಗ ಒಂದು ಬಿಗ್ ಕಲರ್ ಕ್ಯಾಂಡಲ್ ಬರುತ್ತೆ ಈ ತರ ಪ್ರಾಫಿಟ್ ಬುಕಿಂಗ್ ನ ಮಾಡ್ಬಿಡಿ. ಅಥವಾ ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಶನ್ ವಾಲ್ಯೂಮ್, ಯಾಕಂದ್ರೆ ಕಳೆದ 10-15 ಕ್ಯಾಂಡಲ್ಗಿಂತ ಈ ಕ್ಯಾಂಡಲ್ ಬಿಗ್ ಇದೆ ಅಂಡ್ ಇಲ್ಲಿ ಪ್ರೈಸ್ ಆಕ್ಷನ್ ಕೂಡ ಇದೆ, ವಾಲ್ಯೂಮ್ ಪ್ಲಸ್ ಪ್ರೈಸ್ ರಿಜೆಕ್ಷನ್. ಸೊ ಕನ್ಫರ್ಮೇಶನ್, ಇಲ್ಲಿಂದ ಪ್ರೈಸ್ ರಿಜೆಕ್ಟ್ ಆಗಕ್ ಸ್ಟಾರ್ಟ್ ಆಗಿದೆ ಅಂಡ್ ಅಗೇನ್ ಮತ್ತೆ ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಕೂಡ ಬಂದಿದೆ. ಕರೆಕ್ಟ್ ಅಲ್ವಾ? ಅಂಡ್ ರಿಟೆಸ್ಟಿಂಗ್ ಕೂಡ ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ. ಸೊ ಪ್ರೀವಿಯಸ್ ಡೇ ಮಾರ್ಕೆಟ್ ಬ್ರೇಕ್ಔಟ್ ಆದ್ಮೇಲೆ ರಿಟೆಸ್ಟ್ ಆಗುವಾಗ ನಾವು ಎಂಟ್ರಿ ಆಗಬಹುದು. ಸೊ ಈಗ ನಾನು ಓನ್ಲಿ ಪ್ರೈಸ್ ನ ನೋಡಿ ಎಂಟ್ರಿ ಆಗಿದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತು ನೋಡಿ. ಫಾರ್ ಎಕ್ಸಾಂಪಲ್ ಪ್ರೈಸ್ ನ ನೋಡಿ ನಾನು ಏನಾದ್ರು ಇಲ್ಲಿ ಎಂಟ್ರಿ ಆದ್ರೆ ಪ್ರೀವಿಯಸ್ ಡೇ ರಿಟೆಸ್ಟ್ ಆಗಿದ ಪಾಯಿಂಟ್ ಇದು, ಬಟ್ ಇಲ್ಲಿ ಪ್ರೈಸ್ ರಿಜೆಕ್ಷನ್ ನನಗೆ ವಾಲ್ಯೂಮ್ ಕಂಡು ಬರ್ತಿಲ್ಲ. ಸೊ ಇದು ಎವರೇಜ್ ವಾಲ್ಯೂಮ್ ಇದೆ, ಈ ತರ ಬಿಗ್ ಕ್ಯಾಂಡಲ್ಗಳು ಬಂದಿಲ್ಲ. ಸೊ ಇದು ಓನ್ಲಿ ಪ್ರೈಸ್ ಆಯ್ತು, ವಾಲ್ಯೂಮ್ ಇಲ್ಲ. ಸೊ ಓನ್ಲಿ ಪ್ರೈಸ್ ಆಯ್ತಿದು, ವಾಲ್ಯೂಮ್ ಇಲ್ಲ. ಸೊ ಹಾಗಾಗಿ ಈ ತರ ಟ್ರೇಡ್ ನ ಅವಾಯ್ಡ್ ಮಾಡಬೇಕು. ಮಾರ್ಕೆಟ್ ಪ್ರೀವಿಯಸ್ ಡೇ ಬ್ರೇಕ್ಔಟ್ ಆಗಿ ಅದನ್ನ ರಿಟೆಸ್ಟ್ ಮಾಡುವಾಗ ಟ್ರೇಡ್ ಮಾಡೋದಾದ್ರು ಇದು ನನಗೆ ವಾಲ್ಯೂಮ್ ಇತ್ತು ಅಂದ್ರೆ ಮಾತ್ರ ಟ್ರೇಡಿಂಗ್ ನ ಮಾಡಿ, ವಾಲ್ಯೂಮ್ ಇಲ್ಲ ಅಂದ್ರೆ ಟ್ರೇಡಿಂಗ್ ನ ಮಾಡಬೇಡಿ, ಇಟ್ ಮೇ ಬ್ರೇಕ್ ಡೌನ್ ಅಂತ ಅರ್ಥ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.